ಕಲ್ಪನಾಜಿ ನಮ್ಮಮ್ಮ ಅಜ್ಜಿ ಅಜ್ಜಿ ಹೆಣ್ಮಸರು ತಾಯಿಯವರು. ಯಾವಾಗ ತೆಗ್ದಿದ್ದ ಫೋಟೋ? ಅವಾಗೇ ತೆಗೆದಿದ್ದ ಹಿಂದಿನ. ಇವಾಗ ನಾಟಕದವರು ಮತ್ತೆ ಕಲಾವಿದ್ರು ಮತ್ತೆ ಸಿನಿಮಾದವರು ಬಂದಾಗ ಸುತ್ತಮುತ್ತ ಜನರೆಲ್ಲ ಸೇರ್ತಾ ಇದ್ರ ನಮ್ಮ ಥಿಯೇಟರ್ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಿದ್ದಲ್ಲ. ಮತ್ತೆ ಹೆಂಗ್ ಕಂಟ್ರೋಲ್ ಮಾಡ್ತಾ ಇದ್ರಿ? ಪೊಲೀಸ್ ಕಂಪ್ಲೇಂಟ್ ಇದೆ ತಗೊಂತಿದ್ರು, ರಕ್ಷಣೆ ತಗೊಂತಿದ್ವಿ. ಹೌದಾ? ಹೌದು. ಪೊಲೀಸ್ ಆರ್ಟಿಸ್ಟ್ ಬಂದ್ರು ಪೊಲೀಸ್ ರಕ್ಷಣೆ ತಗೊಳ್ಳದೆ. ಅವ್ರ ಅಪ್ಪಾರು ಬರೆದಿದ್ದ ನಾಟಕನೊಳಗೆ ಒಟ್ಟು ಒಂದು ನಾಟಕನೊಳಗೆ ಅಶ್ಲೀಲತೆ ಇಲ್ಲ. ಈ ರೈತನ ಮಕ್ಕಳು ಆಯ್ತು, ಇದು ನೀವು ಹುಟ್ಟಿದ್ಯಾರ ನಾಟಕ ಆಯ್ತು, ಇವು ನೋಡಿದ್ರೆ ಅಳಲಿಲ್ಲದ ಮನುಷ್ಯನ ಸತಿಗೆ ಅಳಬೇಕಾ. ಕೆಲವೊಂದು ಟೈಮ್ನ ತಮ್ಮ ವಾಚ್ ಉಂಗುರ ಒತ್ತಿಟ್ಟು ಬೋರ್ಡಿಂಗ್ ನಡೆಸ್ಯಾರ. ಒಟ್ಟಿಗೆ ನಾಟಕ ನಡಿಬೇಕು ಅಂತ ಕಲಾವಿದರು ಜೀವನ ನಡಿಬೇಕು. ಓಕೆ, ಮೂಗ್ ಮೇಲೆ ಕೋಪ ಕೋಪ ಕಲ್ಪನಾ ಅವ್ರಿಗೆ. ರಜತರಂಗದ ಧ್ರುವತಾರೆ ಪುಸ್ತಕವನ್ನು ಟೋಟಲ್ ಕನ್ನಡದವರು ಪಬ್ಲಿಷ್ ಮಾಡಿದ್ದಾರೆ. ನಮ್ಮ ಆತ್ಮೀಯ ಗೆಳೆಯರು ಹಾಗೂ ಲೇಖಕರಾದಂಥ ವಿ ಶ್ರೀಧರ್ ಅವರು ಕಲ್ಪನಾ ಅವರ ಬದುಕಿನ ಬಗ್ಗೆ ಅವಲೋಕನ ಮಾಡಿ ಸಮಗ್ರವಾಗಿ ಮಿನುಗುತ್ತಾರೆ ಕಲ್ಪನಾ ಅವರ ಸಂಸ್ಕರಣ ಗ್ರಂಥವನ್ನು ಹೊರತಂದಿದ್ದಾರೆ. ಈ ಪುಸ್ತಕವನ್ನು ನೀವು ಓದಲೇಬೇಕು. ಕಲ್ಪನಾ ಬದುಕಲ್ಲಿ ಯಾವ ರೀತಿ ಆಯಿತು, ಏನೆಲ್ಲ ಆಯಿತು ಅಂತ ನಿಮ್ಮಲ್ಲಿ ಕುತೂಹಲ ಇದ್ದರೆ ಈಗ ಕೆಳಗೆ ಕೊಟ್ಟಿರುವ ನಂಬರ್ಗೆ ಕರೆ ಮಾಡಿ ಆನ್ಲೈನ್ ಮೂಲಕ ಈ ಪುಸ್ತಕವನ್ನು ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಳ್ಳಿ. ಯೂಟ್ಯೂಬ್ ಬರ್ರಿ ಕೂತ್ಕೋರಿ ಕೊಂಡ್ರಿ ಕೂತ್ಕೊಳ್ಳಿ ಅಜ್ಜ. ಬಾ ಇಲ್ಲ ಐತೆ ಕಲ್ಪನಾಜಿ ನಮ್ಮಮ್ಮ ಅಜ್ಜಿ ಅಜ್ಜಿ ಹೆಣ್ಮಸರು ತಾಯಿಯವರು. ಇವ್ರು ನಮ್ಮ ತಾಯಿಯವರು ಕಲ್ಪನಾಜಿಯವ್ರು ಕಾಲು ಬೀಳಕತ್ತಾರ ಅಮ್ಮಾರ್ದು. ಯಾವಾಗ ತೆಗ್ದಿದ್ದ ಫೋಟೋ? ಅವಾಗೇ ತೆಗೆದಿದ್ದ ಹಿಂದಿನ. ಅಂದ್ರೆ ಯಾವ ಫಂಕ್ಷನ್ ಅಥವಾ ಫಂಕ್ಷನ್ ಅಲ್ಲ, ನಾಟಕ ಕಂಪ್ನಿ ಅದ್ರೊಳಗೆ ತೆಗೆದಿದ್ವು. ಇದು ಮದುವೆಯಾಗ ಇವ್ರ ಮದುವೆಯಾಗ ನಮ್ಮ ಮಾಮಾರ ಮದುವೆಯಾಗ ತೆಗೆದಿದ್ದು. 167 ಜೋಡಿ ಮದುವೆ ಆಗಲ್ಲ ಆ ಟೈಮ್ನಾಗ ಬಂದಿದ್ರ. ಅವರ ತಾಳಿ ಕೊಡೋರು, ಕಲ್ಪನಾ ಎಲ್ಲರಿಗೂ ಕೊಟ್ಟಿದ್ದು ತಾಳಿ ಅವರ ಕೊಡೋದು. ಹಾಂ, 74ನೇ ಇಸ್ವಿಯಾಗ ತೆಗೆದಿದ್ದು. ನಾಟ್ಯ ಚಂದ್ರನೆಂದು ಬಿರುದು ಪಡೆದಿರುವ ಎನ್ ಬಸವರಾಜ್ ಅವರಿಗೆ ಪ್ರಭಾತ ಸ್ಟುಡಿಯೋ ಅವರಿಂದ ನಾಟ್ಯ ಚಂದ್ರ ಅಂತ ಬಿರುದು ಕೊಟ್ಟಿದ್ರಾ? ತೇಜಸ್ ನೋಡಿ ಸರ್, ನಿಮ್ಮ ತಂದೆ ಮುಖದಲ್ಲಿ ಹೆಂಗಿದೆ. ವಯಸ್ಸು ಆದ್ಮೇಲೆ ಅಷ್ಟು ತೇಜಸ್ ಇತ್ತು. ಯಾಕೆಂದ್ರೆ ನೀವೆಲ್ಲ ಆ ರೀತಿ ಓಡಾಡಿದಲ್ಲ, ನೀವ್ ಹೇಳ್ಬೇಕು ಇವಾಗ. ಓಡಾಡಿದ್ರಾ? ಅಲ್ಲಮ್ಮ, ನಮ್ಗೆ 73 ವರ್ಷ ಈಗ. 34 ವರ್ಷ ಮಟ್ಟ ನಾವು ಶಿವಪುರ ನಾಟಕ ಕಂಪ್ನಿ. ಓ ಸೂಪರ್. ಇವರ ಇದಕ್ಕೆ ನಾಟಕ ಕಂಪ್ನಿಗೆ ಅದ ಹೇಳಿದ್ನಲ್ಲ, ಸಂಚಾಲಕ. 3 ಕಂಪ್ನಿಗೆ ಇವರ ಸಂಚಾಲಕ. ಹಾಗಾದ್ರೆ ನಿಮ್ ಜವಾಬ್ದಾರಿ ತುಂಬಾ ಜಾಸ್ತಿ ಇತ್ತು. ಹೌದು. ಹೇಗ್ ನಿಭಾಯಿಸ್ತಾ ಇದ್ರಿ? ಮತ್ತೆ ಅವ್ರ ಬೆನ್ನ ಹಿಂದಿದ್ದಾಗ ನಾವು ನಿಭಾಯಿಸಬೇಕಲ್ಲಮ್ಮ. ಮುಂಚೆ ಈ ಕಡೆ ಬೆಳಕು ಬಿಡ್ಲಿ. ಅಂದ್ರೆ ಚಿಕ್ಕ ವಯಸ್ಸಿಂದಲೂ ಒಟ್ಟಿಗೆನೆ ಅವ್ರ ಜೊತೆನೆ ಇದ್ದಿದ್ದ? ಹೇಗೆ ನಾಟಕ ಸ್ಟಾರ್ಟ್ ಆದ್ಮೇಲೆ ಅವ್ರ ಜೊತೆ ಸೇರಿದ್ದ? ಇಲ್ಲ, ನಾಟಕ ಸ್ಟಾರ್ಟ್ ಆದ್ಮೇಲೆ ಸೇರಿದ್ದಮ್ಮ ನಾವು. ಮುಂಚೆ ನೀವೇನ್ ಕೆಲಸ ಮಾಡ್ತಾ ಇದ್ರಿ? ಅಂದ್ರೆ ಅವ್ರ ಜೊತೆ ಸೇರಿದ್ದಾಗ ನಿಮ್ಗೆ ಎಷ್ಟು ವರ್ಷ ಆಗಿತ್ತು? ಅವಾಗ 14 ವರ್ಷದಾಗ ಅವ್ರು ಸೇರಿದ್ರು ನೋಡಮ್ಮ. 1969ನೇ ಇಸ್ವಿಯಾಗ ಗುಲ್ಬರ್ಗದಾಗ ಫಸ್ಟ್. ಹೌದು, ಫಸ್ಟ್ ನಾನು ಕರ್ಕೊಂಡು ಹೋಗಿದ್ರು ಅವರು. ನಿಮ್ದು ಇಲ್ಲೇ ಹುಟ್ಟಿದ್ದು ಇಲ್ಲೇ ಬೆಳೆದಿದ್ದು ಎಲ್ಲ ಇದೇ ಊರು? ನಮ್ದು ಊರು ಇಲ್ಲೇ, ನಮ್ಮ ತಾಯಿ ಕೊಟ್ಟು ಚಿಕ್ಕಮಗಳೂರು, ಶಿಗ್ಗಾಂವ್ ತಾಲೂಕು. ಅಲ್ಲಿಗೆ ನಮ್ಮ ತಂದೆ ತಾಯಿ ತೀರ್ಗಟ್ಲೆ ಇವರೇ ಕರ್ಕೊಂಡ್ಬಂದ್ರು ನಮ್ಮನ್ನು. ಎಷ್ಟನೇ ವಯಸ್ಸಿಗೆ ತೀರ್ಕೊಂಡ್ರಿ ನಿಮ್ಮ ತಂದೆ ತಾಯಿಯವರು? ನಾವು ನಮ್ಮ ಇನ್ನೂ 3 ವರ್ಷದಾಗಿಂದ ತೀರ್ಕೊಂಡಿದ್ರಮ್ಮ. ನೀವು ಕೂತ್ಕೊಟ್ರಿ. ಈ ಮನೆ ನಾನು ಕಟ್ಟಿದ್ದು ಮಾಡಿ. ನೀವೇ ಕಟ್ಟಿದ್ದ? ಹೌದು, ಇದು ಏನು ಅವ್ರಿದ್ದಾರೆ. ಈ ಮನೆ ನಾನು ಕಟ್ಟಿದ್ದೆ. ಕೊಂಡ್ರಿ ಸುಮಾರು 35 ವರ್ಷಕ್ಕೆ ಈ ಮನೆ. 40 ವರ್ಷ ಆಯ್ತು. 40 ವರ್ಷ ಒಳಗಡೆ ನಿಮ್ಗೆ 14 ವರ್ಷ ಆಗಿತ್ತು. ಅವಾಗ ನಾಟಕ ಕಂಪ್ನಿಗೆ ಸೇರ್ಕೊಂಡ್ರಿ. ತಳಬುಡ ಏನು ಗೊತ್ತಿಲ್ಲ, ಹೆಂಗ್ ನಿಭಾಯಿಸಿದ್ರಿ? ನೋಡಮ್ಮ, ಅವಾಗ ಸುಮ್ಮನೆ ನಿಂತ್ಕೊಳ್ಳೋದು, ಗೇಟ್ಗಳೊಳಗೆ ನಿಂದ್ರು, ಟಿಕೆಟ್ ಹಾಕೋದು, ಹಂಗೆ ಜವಾಬ್ದಾರಿ ಅದು ಏನು ಕೊಟ್ಟಿದ್ದೀರ ಹಂಗೆ ರೂಢಿ ಆಗಲಿ ಫಸ್ಟಿಗೆ ಅಂತ. ಅದಾದ ನಂತರ ಗುಲ್ಬರ್ಗ ಫಸ್ಟ್. ಎಷ್ಟು ಗುಲ್ಬರ್ಗ ಯಾವ ನಾಟಕ? ಅವಾಗ ಯಾವುದೇ ಒಂದು ನಾಟಕ ಇತ್ತಮ್ಮದ. ಇರ್ಲಿ, ಅವಾಗ ಬಸವರಾಜ್ ಅವ್ರಿಗೆ ಎಷ್ಟು ವಯಸ್ಸಾಗಿತ್ತು? ನಿಮ್ಗೆ 14 ವರ್ಷ, ಅವರಿಗೆ ಅಂದ್ರೆ ಅವರಿಗೆ ಅವ್ರು 38ನೇ ಇಸ್ವಿ ಹುಟ್ಟಿದ್ದು. ಓಕೆ, ಹಂಗಾದ್ರೆ ತುಂಬಾ ವಯಸ್ಸಾಗಿತ್ತು. ಅದಾದ ನಂತರ ನೀವು ಇಡೀ 2 ನಾಟಕ, ಮೂರು ನಾಟಕ ಕಂಪ್ನಿ. ಫಸ್ಟ್ಗೆ 2 ಇತ್ತು, ಆಮೇಲೆ ಮತ್ತೊಂದು ಮಾಡಿದ್ವಿ. 3ಕ್ಕೂ ಏನೇನು ಹೆಸರಿಟ್ಟಿದ್ರು? ಅದೇ ಸಂಗಮೇಶ್ವರ ನಾಟಕ ಸಂಘ ಗುಡಿಗೇರಿ. 3 ನಾಟಕ ಕಂಪ್ನಿ ಇಲ್ಲೇ ನಡೀತಾ ಇತ್ತಾ? ಒಂದೊಂದು ಊರಾಗ ಒಂದೊಂದು ನಾಟಕ.
ಎಲ್ಲೆಲ್ಲಿ ಮಾಡಿದ್ರಿ? ಒಂದು ಗುಲ್ಬರ್ಗ ಆಯ್ತಾ ಫಸ್ಟ್, ಅಲ್ಲಿಂದ ಒಂದು ಹುಬ್ಳಿ, ಶಕ್ತಿ ಥಿಯೇಟರ್ ಅಂತ ಇತ್ತಮ್ಮ ಹಿಂದೆ, ಹುಬ್ಳಿ ಒಳಗಿತ್ತು, ಒಂದು ಇದಕ್ಕೆ ಧಾರವಾಡ ಇತ್ತು. ನಾವು 3 ಕಂಪನಿ. ಅಲ್ಲ, ಟ್ರಾವೆಲಿಂಗ್ ಎಲ್ಲ ಹೆಂಗ್ ಮಾಡ್ತಾ ಇದ್ರು ಬಸವರಾಜ್ ಮತ್ತೆ ನೀವೆಲ್ಲ? ನಮ್ಮ ಜವಾಬ್ದಾರಿ ಕೊಟ್ಟು ಹೋಗ್ಬಿಡೋರಮ್ಮ. ಲಾರಿ ಲೋಡ್ ಮಾಡೋದು, ಹಾಕೋದು. ಓ, ಎಲ್ಲ ಐಟಮ್ ಅಂದ್ರೆ ನೀವೇನೆ ನೋಡ್ಕೋಬೇಕಿತ್ತು, ಸೆಟ್ ಇಂದ ಹಿಡಿದು ಫೈನಲ್ ಟಿಕೆಟ್ ವರ್ಗುನು. ಮತ್ತೆ ಅದಕ್ಕೆ ಬೇರೆ ಕಾರ್ಕೊಂಡಿರ್ತಿದ್ರಮ್ಮ, ಟಿಕೆಟ್ ಹಾಕ್ಲಿಕ್ಕೆ ಅದಕ್ಕೆಲ್ಲ ಕಾರ್ಕೊಂಡಿರ್ತಿದ್ರು. ಓಕೆ, ಅವರೆಲ್ಲ ಪಗಾರ ಕೊಡೋದು. ಲಾಸ್ಟ್ ಹಿಂದೆ ಅಡಕ ಇವ್ರ ಅಪ್ಪಾಜಿ ಇವ್ರ ಕಾಕಾರ, ನಮ್ಮ ಅಣ್ಣ, ಸಣ್ಣ ಅಣ್ಣ, ದೊಡ್ಡ ಅಣ್ಣ ಬಂದು, ಲಾಸ್ಟ್ ಚೀಮಣ್ಣ ಬಸಣ್ಣ ಅಂತ ಲಾಸ್ಟ್ ಅಂತಂದ್ರೆ ದೊಡ್ಡಪ್ಪನ ಮಕ್ಳು. ಓಕೆ, ಅಂದ್ರೆ ಇವರು ಅದು ಹೊಲದಾಗ ದನ ಕಾಯ್ಕೊಂತ ಇದ್ರು, ಹೊಲ ಗಿಲ ಮಾಡ್ಕೊಂತಿದ್ರು. ಇಲ್ಲಿ ಅದಕ್ಕೆ ನೀವು ಇದು ಮಾಡ್ಕೊಂತೀರಿ ಬ್ಯಾಡ ಅಂತಂದು ಸಣ್ಣ ಅಂತಲೇ ಕರ್ಕೊಂಡು ಹೋದ್ರ ಅಲ್ಲಿ. ಎಲ್ಲರಿಗೂ ಹಂಗಾರೆ ನಾಟಕದ ಹುಚ್ಚಿಡ್ಸಿದ್ರು. ಏ ಹಂಗಂತಂದ್ರೆ ಅದು ಹುಚ್ಚಿಡಿಸ್ಲಿಲ್ಲ. ಬೇಕಾದಾಗ ಕಲಾವಿದ್ರ ಆಗ್ಬೇಕ. ನಾವು ಇದ್ದಿದ್ದೆ, ನಾವು ಒಂದು ರಂಗಭೂಮಿ ಒಳಗೆ ಹೋಗ್ಲಿಕ್ಕೆ ಬಿಡ್ತಿದ್ದಿಲ್ಲ ನಾವು. ಬೇಡ ಬೇಡ ಬೇಡ, ನನ್ನ ಕಾಲಕ್ಕೆ ಮುಗಿದು ಹೋಗ್ಲಿ, ನೀವು ಅದ್ರಾಗ ಹೋಗ್ಬೇಡ್ರಿ ನೀವು. ಯಾಕೆ ಹಾಗೆ ಹೇಳ್ತಾ ಇದ್ರು? ಅವ್ರದೊಂದು ಸ್ವಭಾವ ಒಟ್ಟು. ಹಂಗಾರೆ ನಿಮ್ಗೂ ಆಕ್ಟ್ ಮಾಡ್ಬೇಕಂತ ಆಸೆ ಇತ್ತಾ? ಒಂದು 3 ದಿವಸ ಮಾಡಿದ್ವಿ ಮಲ್ಮಗಳ ನಾಟಕ ಅಂತೇಳಿ. ಗುಲ್ಬರ್ಗದಾಗ ಒಂದು ಕ್ಲಬ್ ಸೀನ್ಯಾಗ ಹೋಗೋ ಸೀನ್ ಇತ್ತು. ಹಾಗೆ ಪ್ಯಾಂಟ್ ಹಾಕೋದಿಲ್ಲಮ್ಮ ನಾವು, ಪ್ಯಾಂಟ್ ಇದು ಹಾಕಿದ್ವಿ, ಹಾಫ್ ಚೆನ್ನ. ಯಾರು ಅವರು ಅಂದರು, ಹಿಂಗ್ರಿ ಬಸರು ಇವರು ದುಂಡಪ್ಪ ದುಡ್ಡು ಗೌಡ್ರು. ಅವ ಏನಕ್ಕೆ ಹೋಗ್ತಾನ ಅಲ್ಲಿ ಅಂದರು. ಸನ್ನಿವೇಶ ಈಗ ಹೋಗ್ಬಿಡಪ್ಪ ಬಂದ್ಬಿಡಿದ್ವಿ. ಓಹೋ, ಬಂದ ಕಡೆ ಕುತ್ಕೊಂಡಿದ್ವಿ ಸೈಡ್ ಕುರ್ಚಿ ಹಾಕೊಂಡು. ನೀ ಯಾಕೆ ಹೊಂಟಿದ್ವಿ ಅಲ್ಲೇ? ಇಲ್ರಿ ಹಂಗೆ ಸುಮ್ಮನೆ ಸನ್ನಿವೇಶಕ್ಕೆ ನೋಡಕ್ಕೆ ಅಂತ ಹೋಗ್ಬಿಡಪ್ಪ, ಇದೇ ಫಸ್ಟ್ ಇದೆ ಲಾಸ್ಟ್, ಇನ್ನು ಮುಂದೆ ಹೋಗ್ಕೊಡ್ರಿ ನೀವು ಅಂತ ಆರ್ಡರ್ ಮಾಡಿಬಿಟ್ರಿ. ಅವಾಗಿಂದ ಸರಿಯಾಕ ಹೋಗ್ಲಿಲ್ಲ ನಾವು. ಹಾಗಾದ್ರೆ ಅವ್ರ ಆರ್ಡ್ರು ಮಾತೆಲ್ಲ ಪಾಲಿಸ್ತಾ ಇದ್ರಿ ನೀವೆಲ್ಲ? ಪಾಲಿಸ್ಕೊಂಡಲ್ಲೇ ಆಗಿದೆ. ಅವ್ರು ಹೇಳಿದ್ದೆ ವೇದವಾಕ್ಯ, ಅವ್ರು ಮಾಡ್ಬೇಡ ಅಂದ್ರೆ ಮಾಡ್ತಾ ಇರ್ಲಿಲ್ಲ, ಅವ್ರು ಇಂಥದ್ದು ಮಾಡು ಅಂದ್ರೆ ಮಾಡ್ತಾ ಇದ್ರು. ಮಾತು ದಾಟ್ತಿದ್ದಿಲ್ಲ. ಇವಾಗ ಒಂದು ನಾಟಕ ಅಂತ ಹೇಳಿ ರಿಹರ್ಸಲ್ ಇರುತ್ತೆ, ಅದಾದ ನಂತರ ಒಂದೂರಿಂದ ಮತ್ತೊಂದೂರಿಗೆ ಶೋ ಇರುತ್ತೆ, ಒಂದೊಂದಿನ ಒಂದೊಂದು ಶೋಗಳು 2-3 ತರ ನಡೆಯುತ್ತೆ. ಒಂದು ದಿವಸ ಗ್ಯಾಪ್ ಇರ್ತೈತೆ, 1 ದಿವಸ 2 ದಿವಸ ಗ್ಯಾಪ್. ಅಷ್ಟು ಥಿಯೇಟರ್ ಕಿತ್ತು ಹಾಕ್ಬೇಕಲ್ಲ, ಅದು ರೆಡಿ ಮಾಡ್ಬೇಕು. ಅದಕ್ಕೆ 2 ದಿವಸ 3 ದಿವಸ ಗ್ಯಾಪ್ ಕೊಟ್ಟಿರ್ತಾರೆ. ಓಕೆ, ಈ ಭಾಗದಲ್ಲೆಲ್ಲ ಹಬ್ಬ ಎಲ್ಲ ಹುಣ್ಣಿಮೆಗಳೆಲ್ಲ ಆದಾಗ ಜಾಸ್ತಿ ಎಲ್ಲ ಕಡೆನೂ ನಾಟಕ ಅವಾಗಿನ ಕಾಲದಲ್ಲಿ ನಡೀತಾ ಇತ್ತು. ಅವಾಗ್ಲೂ ಗ್ಯಾಪ್ ಸಿಗೋದು ಒಂದೊಂದಿನ ನಿಮ್ಗೆ? ಒಂದೊಂದು ದಿವಸ ಅಷ್ಟೇ, 2 ದಿವಸ 1 ದಿವಸ. ಇವಾಗ ಕೆಲವೊಂದು ಸಿನಿಮಾ ನಟರು ಕೂಡ ನಾಟಕದಿಂದ ಹೋಗಿರೋರು, ಮತ್ತೆ ಇನ್ನು ಕೆಲವೊಬ್ರು ಸಿನಿಮಾದಿಂದ ನಾಟಕಕ್ಕೆ ಬಂದವರು. ಅಂಥದ್ರಲ್ಲಿ ಆ ಕಾಲದಲ್ಲಿ ಜಾಸ್ತಿ ಜನ ಬಂದು ನಾಟಕ ಮಾಡಿದವ್ರು ಯಾರ್ಯಾರು ನಿಮಗೆ ನೆನಪಿರೋ ಹಾಗೆ? ನಮ್ಮ ನಾಟಕ ಕಂಪ್ನಿ ಸಿನಿಮಾ ನಟರು ಯಾರು? ಉಮಾಶ್ರವರು ಭಾಳ ದಿವಸ, ಸುಧೀರ್ ಅವರು, ಇವರು ಶ್ರೀನಾಥ್ ಅವರು, ವಜ್ರ ಮನಿ ಅವ್ರು ಬಂದಿದ್ರು. ಓಕೆ, ಅವ್ರು ಸಿನಿಮಾದಲ್ಲಿ ಮಾಡ್ತಾನೆ ನಾಟಕಕ್ಕೆ ಬಂದಿದ್ದ. 3 ದಿವಸ 4 ದಿವಸ ಡೇಟ್ ಕೊಡ್ರಮ್ಮ. ಅದು ಖಾಲಿ ಇದ್ದಾಗ ಇಷ್ಟನೇ ತಾರೀಕು ಡೇಟ್ ಐತಿ ಬಸವರಾಜರ, ನಮ್ಗೆ ಬೇಕಾದ್ರೆ ಹಾಕೊಡ್ರಿ ನೀವು ಅಷ್ಟೇ. 3 ದಿವಸ ಹಾಕ್ತೀವಿ. ನರಸರಾಜ ಬಂದರು, ಉದಯ್ ಕುಮಾರ್ ಇದಕ್ಕೆ ಬಂದಿದ್ರು ಧಾರವಾಡಕ್ಕೆ. ಅದೇ ಫಸ್ಟ್ ಲೀಲಾವತಿಯವ್ರು ಬಂದರು. ಲೀಲಾವತಿ 3 ದಿವಸ ಡೇಟ್ ಕೊಡ್ತಿದ್ರು ಅವರು. 3 ದಿವಸ ಅಷ್ಟೇ. ಸುಳೆ ಮಗ ನಾಟಕ ಅವರ ಬರೆದಿದ್ದ ನಾಟಕದಾಗ. ಅಂದ್ರೆ 3 ದಿನದಲ್ಲಿ ರಿಹರ್ಸಲ್ ಎಲ್ಲ ಪ್ರಾಕ್ಟೀಸ್ ಮಾಡ್ಬಿಡವ್ರ? ಅವ್ರಿಗೆಲ್ಲ ಫಸ್ಟ್ಗೆ ಹೇಳಿ ಕಾಲ ಬಂದ್ಬಿಡ್ತಿದ್ರಮ್ಮ ಅವ್ರು. ಒಂದು ಇದು ಕೊಟ್ಟೆ ಬಂದ್ಬಿಡ್ತಿದ್ರು. ಇವಾಗ ನಾಟಕದವರು ಮತ್ತೆ ಕಲಾವಿದ್ರು ಮತ್ತೆ ಸಿನಿಮಾದವರು ಬಂದಾಗ ಸುತ್ತಮುತ್ತ ಜನರೆಲ್ಲ ಸೇರ್ತಾ ಇದ್ರ? ನಮ್ಮ ಥಿಯೇಟರ್ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಿದ್ದಲ್ಲ. ಮತ್ತೆ ಹೆಂಗ್ ಕಂಟ್ರೋಲ್ ಮಾಡ್ತಾ ಇದ್ರಿ? ಪೊಲೀಸ್ ಕಂಪ್ಲೇಂಟ್ ಇದು ತಗೊಂತಿದ್ರು, ರಕ್ಷಣೆ ತಗೊಂತಿದ್ವಿ. ಹೌದಾ? ಪೊಲೀಸ್ ಬಂದ್ರು, ಪೊಲೀಸ್ ರಕ್ಷಣೆ ತಗೊಳ್ಳದೆ. ಅವ್ರಿಂದ ಆಡ್ತಿದ್ದೀಯಲ್ಲ ನಾವು. ಟಿಕೆಟ್ ತಕ್ಷಣ ಹೊತ್ನಾಗ ಆಯ್ತು, ಒಳಗೆ ಬರಲಿಕ್ಕೆ ಆಯ್ತು. ಆ ಜನ ನುಗ್ಗಿ ಬಿಡೋರು ಏಕರು. ಶಿರ್ಸಿ ಒಳಗೆ ಆನೆ ನಿಂದ್ರಿಸಿದ್ದೀವ್ರಿ. ಆನೆ ಅವ್ರ ಲೈನ್ ಮಾಡ್ಸಕ್, ಜನ ಲೈನ್ ಮಾಡ್ಸಕ್ ಆನೆ ಟಿಕೆಟ್ ಬುಕ್ಕಿಂಗ್ ತೆಗಿಸೋಲ್ಲಮ್ಮ. ಅದಕ್ಕೆ ಜನ ಹೇಳ್ತಿದ್ದಿಲ್ಲ, ಆನೆ ಸೈಡ್ ಆನೆ ನಿಂದಿಸ್ತಿದ್ವಿ. ಇದೇ ಕೈವಾಡ ನಾಟಕ ಅಂತಿತ್ತು ಅವ್ರದೇ, ಅವರೇ ಬರ್ತಿದ್ ನಾಟಕ. ಅದಕ್ಕಷ್ಟು ಜನ ಕಲೆಕ್ಷನ್ ಶಿರ್ಸಿ ಒಳಗೆ. ವಂಡರ್ಫುಲ್ ನಾಟಕ ಎಲ್ಲ 17-18 ನಾಟಕ ಬರ್ತಾರೆ ಅವ್ರೆ. ಓಕೆ, ಅದ್ರ ಜೊತೆಗೆ ಎಷ್ಟು ಜಾಸ್ತಿ ಕಲೆಕ್ಷನ್ ಆಗಿದ್ದು ಯಾವ್ದು ನಿಮ್ಮ ನಾಟಕ ಕಂಪ್ನಿಗೆ? ಯಾವ ನಾಟಕ? ಈಗ ಈ ಕಡೆ ಬರ್ತಾರೆ ನೋಡಮ್ಮ, ಈ ಕಡೆ ಅವ್ರೊಂದು ನಾಟಕ ಬರೆದು ನೀ ಹುಟ್ಟಿದ್ದು ಯಾರಿಗೆ ಅಂತೇಳಿ. ಅದಕ್ಕೆ ಒಳ್ಳೆ ಕಲೆಕ್ಷನ್. ಕೊಪ್ಪಳ, ಬನಶಂಕರಿ, ಮೈಲಾರ, ಒಡಚಿ ಎಲ್ಲ ಕಡೆ ಫುಲ್ ಕಲೆಕ್ಷನ್. ಓಕೆ, ಡೈರೆಕ್ಷನ್ ಎಲ್ಲ ಯಾವ ರೀತಿ ಮಾಡೋದು? ಅವ್ರ ಡ್ರಾಮಾ ಬರ್ದಿರ್ತಾರಲ್ಲ ಅವ್ರದೇ ಎಲ್ಲ. ಮತ್ತೊಬ್ರು ಅದಕ್ಕೆ ಪ್ರಯೋಜನ ಇಲ್ಲ. ಇವಾಗ ರಿಹರ್ಸಲ್ ಮಾಡ್ಬೇಕಾದ್ರೆ ಕೆಲವೊಬ್ರು ಬೇಗ ಇದ್ ಮಾಡ್ತಾರೆ, ಇನ್ನ ಕೆಲವೊಬ್ರು ನಿಧಾನಕ್ಕೆ ತಗೊಳ್ತಾರೆ.
ಬೆಳಗ್ಗೆ 10-11 ಗಂಟೆಗೆ ಅಂತ ರಿಹರ್ಸಲ್ ಮಾಡ್ಲಿಕ್ಕೆ ರೆಗ್ ಮೂಡ್ ಒಳಗೆ ಹೇಳಿರ್ತಾರೆ. ಅಷ್ಟು ಟೈಮ್ ಕರೆಕ್ಟಾಗಿ ಬಂದ್ಬಿಡ್ತಾರೆ ಕಲಾವಿದರೆಲ್ಲ. ಅವಾಗ ಅವ್ರಿಗೆಲ್ಲ ಡೈರೆಕ್ಷನ್ ಅವರೇ ಕೊಡ್ತಿದ್ರು. ಓಕೆ, ಅವಾಗಿನ ಕಾಲದಲ್ಲಿ ಇವಾಗ ನಾಟಕ ಅಂತ ಹೇಳಿದ್ರೆ ಜೆಂಟ್ಸ್ ಸಿಗ್ತಾ ಇದ್ರು ಪಾತ್ರಧಾರಿಗಳು, ಲೇಡೀಸು ಕೂಡ ಅಷ್ಟೇ ಬರ್ತಾ ಇದ್ರು. ಲೇಡೀಸ್ ನಮ್ಮ ಡ್ರಾಮಕ್ಕೆ ನೋಡಿ ನಾವೇನು ಸುಳ್ಳು ಹೇಳೋದಲ್ಲ, ಅವ್ರ ಡ್ರಾಮಕ್ಕೆ ಕೌಟುಂಬಿಕ ನಾಟಕ ನೋಡೋದು. ಈಗ ಬನಶಂಕರಿ ನೋಡಿರ್ಬೇಕು ನೀವು, ಜಾತ್ರೆ ಮುಗಿದ ಒಂದು ತಿಂಗಳ ಮಟ್ಟ ಇರ್ತಿದ್ವಿ ನಾವು ಅಲ್ಲಿ. ಫುಲ್ ಕಲೆಕ್ಷನ್ ಆಗದ, ಎಲ್ಲ ಕಂಪ್ನಿಗಳು ಕಿತ್ಕೊಂಡು ಹೋಗ್ತಿದ್ರು ಕಲೆಕ್ಷನ್ ಆಗಲಿಕ್ಕೆ. ಇಂಥ ಜಾತ್ರೆಯೊಳಗಿಂತ ಇವ್ರ ನಾಟಕ ಫೇಲ್ ಆಗೈತೆ ಅನ್ನೋ ಸುದ್ದಿನೇ ಇಲ್ಲ, ಎಲ್ಲ ಸಕ್ಸಸ್. ಇನ್ನೊಂದು ಮೇಡಮ್ ಅವ್ರ ನಮ್ಮ ನಾಟಕ ಅವ್ರ ಅಪ್ಪಾರು ಬರೆದಿದ್ದ ನಾಟಕನೊಳಗೆ ಒಟ್ಟ ಒಂದು ನಾಟಕನೊಳಗೆ ಅಶ್ಲೀಲತೆ ಇಲ್ಲ. ಶಬ್ದ ಮಾತುಗಳದ್ದು ಒಟ್ಟ ಅಶ್ಲೀಲತೆ ನಾಟಕ ನೋಡೋದನ್ನ ಹೆಣ್ಮಕ್ಳು ಕುತ್ಕೊಂಡು ನೋಡ್ಬೇಕು. ಈ ರೈತನ ಮಕ್ಕಳು ಆಯ್ತು, ಇದು ನೀವು ಹುಟ್ಟಿದ್ಯಾರ ನಾಟಕ ಆಯ್ತು, ಇವು ನೋಡಿದ್ರೆ ಅಳಲಿಲ್ದ ಮನುಷ್ಯನ ಸತಿಗೆ ಅಳಬೇಕಾ, ಅಷ್ಟೇ ಸಂಸಾರ ಸಮೇತ ಕುತ್ಕೊಂಡು ನೋಡ್ಬೋದಿತ್ತು. ನೋಡ್ಬೋದು. ಒಟ್ಟಾರೆ ಎಷ್ಟು ನಾಟಕ ಬರೆದಿದ್ದಾರೆ? 18-19 ನಾಟಕ ಬರ್ದಾರ. ಆದ ಬಳಿಕ ಇವು ಆಡಿಯೋ ಕ್ಯಾಸೆಟ್ ಮಾಡಿದ್ವು 50 ನಿಮಿಷದ್ದು ಬರೀ ಮಾತು, ಅವನು ಭಾಳ ಮಾಡಿದ್ರು. ಓ, ಅಷ್ಟು ಅಪ್ಡೇಟ್ ಆಗ್ಬಿಟ್ರ ಆಡಿಯೋ ಕ್ಯಾಸೆಟ್ ಮಾಡೋಷ್ಟು ಮಟ್ಟಿಗೆ? ಹೌದು, ಒಂದು 3-4 ಪಿಕ್ಚರ್ ಮಾಡಿದ್ರು. 3-4 ಪಿಕ್ಚರ್ ಮಾಡಿದ್ರು. ಆದಿಮಾನವ, ಆತ ಬಳಿಕ ಸುಂದರ ಲಕ್ಷ್ಮಣ, ಆತ ಬಳಿಕ ರೈತರ ಮಕ್ಕಳು, ಸಂಗ್ಯಾ ಬಾಳೆ, ಪತಿತ ಪಾವನಿ, ಬೆಂಕಿಗೆ ಬೆಂಕಿ. ಓ, ಸಾಕಷ್ಟು ಸಿನಿಮಾದಲ್ಲಿ ಅಭಿನಯ ಮಾಡಿದ್ದಾರೆ. ಸಂಗ್ಯಾ ಬಾಳೆದಲ್ಲಿ ಯಾವ ಪಾರ್ಟ್ ಮಾಡಿದ್ದಾರೆ? ಆಗ ಇದ್ರದ ಪಾಠ ಮಾಡಿದ್ವಿ, ಹೀರೋ ಪಾಠ ಅವನ್ರಿ. ಓಹೋ, ಅಪಾರ್ಥ. ಓಕೆ, ಹಾಂ ಹಾಂ. ಹಂಗಾರೆ ಈ ನಾಟಕದಲ್ಲಿ ಮಾಡೋರಿಗೆ ಅದೇನು ಸಿನಿಮಾದೇನು ಕಷ್ಟ ಆಗಿರಲ್ಲ, ಡೈಲಾಗ್ ಎಲ್ಲ? ಇದು ನಿಜ ಜೀವನಮ್ಮ. ನಾಟಕದೊಳಗೆ ಕರೆಕ್ಟಾಗಿ ಅವು ಜನರ ಮುಂದೆ ತೋರಿಸ್ಬೇಕು ನಾವು. ಹೌದು. ಈ ಸಿನಿಮಾದಾಗ ಹಂಗಲ್ಲ, ಈಗ ತಪ್ಪು ಕಟ್ ಅಂತ ಟೇಕ್ ಮುಗಿತಲ್ಲಿ, ಮತ್ತು ಅದನ್ನ ಪೂರ್ತಿ ಸೀನ್ ಮಾಡ್ಬೇಕಾದ್ರೆ ಅಲ್ಲಿ ಮತ್ತೆ ಹೊಳ್ಳಿ ಅದನ್ನ ಮಾಡಬೇಕು, ಮಾಡಿ ಶೂಟಿಂಗ್ ತಗೊಂತಿದ್ರು. ಇದು ಹಂಗಲ್ಲಲ್ಲ, ಡೈರೆಕ್ಟ್ ತೋರಿಸ್ಬೇಕು ನಾವು ಕಲೆನ ನಾಟಕನೊಳಗೆ. ಹೌದು. ಇಷ್ಟೊಂದು ಸಕ್ಸಸ್ ಆಗಿ ಓಡ್ತಿದ್ದಂಥ ನಾಟಕ ಕಂಪ್ನಿ ಫೇಲ್ಯೂರ್ ಆಗಿದ್ದೆ ಯಾವಾಗ? ಅವರು ತೀರ್ಕೊಂಡು ಬಳಕ ಸ್ವಲ್ಪ ಫೇಲ್ ಆಗಿದೆ. ಅವರು ಕಾಲ ಆಗೋವರೆಗೂ ಕೂಡ ಸಕ್ಸಸ್ ಇಲ್ಲ, ಕೆಲವೊಂದು ನಾಟಕ ಫೇಲ್ ಆಗ್ಯಾವ್ರಿ. ಈಗ ಪಚ್ಚಿನಳ್ಳಿ ಮಾಡ್ಬೇಕಾದ್ರೆ ಅಲ್ಲೇ ಒಂದೊಂದು ಮನೆಯವ್ರು 10 ರೂಪಾಯಿ ಕೊಟ್ಟು ಇದು ಮಾಡಿರಂತ. ಆಗಿನ ಟೈಮ್ನಾಗ ಲಾಸ್ ಆಗಿದ್ದಕ್ಕೆ 10 ರೂಪಾಯಿ ಮನೆಯಿಂದ ಜೋಳ ತಂದು ಕೊಡೋದು ಮಾಡಿ ಅಲ್ಲಿಯವ್ರು ಜನ. ಕೆಲವೊಂದು ಟೈಮ್ನಾಗ ತಮ್ಮ ವಾಚ್ ಉಂಗುರ ಒತ್ತಿಟ್ಟು ಬೋರ್ಡಿಂಗ್ ನಡೆಸ್ಯಾರ. ನಾಟಕ ನಡಿಬೇಕು ಅಂತ ಕಲಾವಿದರು ಜೀವನ ನಡಿಬೇಕು. ಎಷ್ಟು ಜನ ಕೆಲಸ ಮಾಡ್ತಾ ಇದ್ರು? ಟೆಕ್ನಿಷಿಯನ್ ಎಲ್ಲ ಸೇರಿ, ಆರ್ಟಿಸ್ಟ್ ಎಲ್ಲ ರೆಗ್ಯುಲರ್ ಆಗಿ ಒಂದು ನಾಟಕ ನೀವು 30 ಜನ ಕಂಪಲ್ಸರಿ. ಅವರು ಇವತ್ತು ಯಾವ ಊಟ ಕೇಳ್ತಾರೆ ಆ ಊಟ ಅಡಿಗೆ. ಹಬ್ಬ, ಈ ಹಬ್ಬದಾಗ ಹೋಳಿಗೆ ಮಾಡೋ ಹಬ್ಬ ಇರ್ತೈತಿ, ಹೋಳಿಗೆನ ಮಾಡ್ಬೇಕು. ಉಂಡಿ ಕಟ್ಟ ಹಬ್ಬ ಪಂಚಮಿ, ಉಂಡಿನ ಕಟ್ಕೊಡ್ಬೇಕು. ಆತ್ಬೇಕಿಂತ ರೊಟ್ಟಿ ಬೇಕು, ಅಂಥ ರೊಟ್ಟಿನ ಮಾಡೋದು. ಕಲಾವಿದ್ರು ಯಾವ್ದು ಹೇಳ್ತಾರೆ, ನಿಮ್ಗೆ ಯಾವ್ದು ಬೇಕಂತ ತರಿಸ್ಕೊಡ. ಎಲ್ಲ ಸೌದೆ ಒಲೆಯಲ್ಲೇ ಅಡುಗೆ ಎಲ್ಲ? ಎಷ್ಟೇ ಜನ ಬಂದ್ರು ಈ ಗ್ಯಾಸಿಗೆ ಅವಾಗ ಎಲ್ಲಿ ಸೌದೆಯಲ್ಲಿ ನಾವು ನಡ್ಸೋಬೇಕಾದ್ರೆ ಸೌದೆ ಅಲ್ಲಿ ಒಲೆನ. ಹಾಗಾದ್ರೆ ಎಷ್ಟು ಗಂಟೆಗೆ ಒಲೆ ಎಲ್ಲ ಹಚ್ಚೋದು ಎಲ್ಲ ಮಾಡ್ತಾ ಇದ್ರು? ಅವ್ರು ಬೆಳಿಗ್ಗೆ ಅವ್ರು ಅನ್ನ ಹೇಳಿದ್ನಮ್ಮ, ಒಬ್ಬರು ಗಂಡ ಹೆಂಡತಿ ಫ್ಯಾಮಿಲಿ, ಒಬ್ರು ಆ ಬೋರ್ಡಿಂಗ ಕಾಯಂ ಅವ್ರದ್ದು ಅಡುಗೆ ಮಾಡೋದೇ, ಅಡುಗೆ ಮಾಡಿಕೊಡೋದು. ಕಟ್ಕೊಂಡು ಹೋಗೋರಿಗೆ ಬಾಕ್ಸ್ ಕಟ್ ಕೊಟ್ಬಿಡೋದು. ನಾಟಕ ಬಿಟ್ಟಿಂದ ಅವ್ರು ತೊಗೊಂಡು ಹೋಗ್ಬಿಡೋರು. ಮುಂಜಾನೆದ್ದು ಅವ್ರು ಕಟ್ಕೊಂಡು ಹೋಗೋರು ಅಲ್ಲೇ ಊಟ ಮಾಡ್ತಾರೆ ಬೋರ್ಡಿಂಗ್ ಒಳಗೆ. ಸೋಮವಾರಕ್ಕೊಮ್ಮೆ ಮಾತ್ರ ಯಾರು ಎಲ್ಲಿ ಕಟ್ಕೊಂಡು ಹೋಗಂಗಿಲ್ಲ. ಸೋಮವಾರ ಅಲ್ಲೇ ಊಟ ಮಾಡ್ಬೇಕು ಬೋರ್ಡಿಂಗ್ನಾಗ. ಎಲ್ಲರೂ ಊಟ ಮಾಡೋದು ಸೋಮವಾರ. ಎಂತಲ್ಲಿ ಅದಾರಂದ್ರೆ ಅವ್ರು ಎಲ್ಲಿ ಬಾಡಿಗೆ ಮನೆಯಾಗ ಅದಾರಂದ್ರೆ ಬಂದು ಅಲ್ಲೇ ಊಟ ಮಾಡಿ ಹೋಗ್ಬೇಕು ಸೋಮವಾರ ದಿನ. ಒಂದಿನ ಪ್ರತಿ ಸೋಮವಾರ ಸ್ವೀಟ್ ಅವತ್ತ ಕಲಾವಿದ್ರು ಎಲ್ಲರೂ ಕೇಳಿ ಎಂತ ಏನು ಮಾಡ್ಬೇಕಪ್ಪ ಇವತ್ತು, ನಿಮ್ಗೆ ಎಂಥ ಸ್ವೀಟ್ ಬೇಕಂದ್ರೆ ಅಂಥ ಸ್ವೀಟ್ ಇಂಥದ್ದು ಬೇಕಂದ್ರೆ ಅಂಥ ಸ್ವೀಟ ಮಾಡ್ತಾರೆ. ಹೌದು. ಅವ್ರು ಜಾತ್ರೆ ಕ್ಯಾಂಪ್ನಾಗ ಇವರೊಬ್ಬರು ನಮ್ಮ ಕಂಪ್ನಿಯವರೆಲ್ಲ ಸುತ್ತಮುತ್ತಲ ಕಂಪ್ನಿಯವ್ರ ಸತಿ ಬಂದು ಊಟ ಮಾಡಬೇಕು ಜಾತ್ರೆ. ಇಂಥ ದೊಡ್ಡ ಮನುಷ್ಯ ಜರ್ಜರಿತವಾಗಿ ಕುಸ್ತಿದ್ದೆ ಯಾವಾಗ ಅವ್ರ ಜೀವನದಲ್ಲಿ? ನೀವು ಮಾತ್ರ ಅವ್ರು ಮಾತಾಡ್ತಾರೆ. 16 ವರ್ಷ 16ನೇ ವಯಸ್ಸಿಗೆ ಕುಸ್ತಿ ಆಡಿದ್ದಲ್ಲ, ಮಾನಸಿಕ ಆಗಿದ್ದು. ಈ ಕಲೆಕ್ಷನ್ ಇದು ಆಗಿದ್ದೆ, ಅದಕ್ಕೇನು ಸಂಬಂಧ ಇಲ್ಲ ಅವ್ರಿಗೆ. ಮಾನಸಿಕ ಅದಕ್ಕೇನು ಇದನ್ನು ಮಾಡ್ತಿದ್ದಿಲ್ಲ. ಕೆಲವೊಂದು ನಾಟಕ ಕಂಪ್ನಿ ಮಾಲಕರ ಜೊತೆ ಇವ್ರಿಗೆ ಸಂಬಂಧ ಅದು ಇದು ಅಂತ ಎಲ್ಲ ಅದೇನು ಮಾಡ್ತಿದ್ದಿಲ್ಲ. ಊಹಾಪೋಹಗಳೆಲ್ಲ ಬಂತು, ಅದ್ರ ಜೊತೆ ಕಲ್ಪನಾ ಹೆಸರು ಬಂತು. ಅಯ್ಯೋ, ತುಂಬಾ ಹತ್ರದಿಂದ ನೀವು ನೋಡಿರೋದು, ನೀವು ಹೇಳ್ಬೇಕು.
ಏನು ಮಾತಾಡಲಿಕ್ಕೆ ಆಗಂಗಿಲ್ಲಮ್ಮ. ಯಾಕೆ? ಕಲ್ಪನಾ ಶಿವರ್ಧನ್ ಸುದ್ದಿ ಥರ ನಮಗೆ ಒಂಥರ ಆಗ್ತದೆ. ಯಾಕೆ? ಒಂಥರ ಇದಮ್ಮ ಅವರು ಶೀಟಕ್ಕೆ ಸ್ವಭಾವ ಗೊತ್ತಾಗುತ್ತೆ. ಓಕೆ, ಮೂಗ್ ಮೇಲೆ ಕೋಪ ಕೋಪ ಕಲ್ಪನಾ ಅವ್ರಿಗೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.